ಬೆಂಗಳೂರಿನಲ್ಲಿ ಮನೆಯಿಂದ ಹೊರ ಬರೋದಕ್ಕೇನೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಯಾವಾಗ ಯಾವ ಮರ ಯಾರ ತಲೆ ಮೇಲೆ ಬೀಳುತ್ತೋ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಮರಗಳು ಇಷ್ಟೊಂದು ವೀಕ್ ಆಗಿದೆಯಾ ಅನ್ನುವಂಥ ಭಯ ಶುರುವಾಗಿದೆ. ಈ ಡೇಂಜರಸ್ ಟ್ರೀಸ್ನ ಕಂಪ್ಲೀಟ್ ಕಹಾನಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಬಲಿಗಾಗಿ ಕಾಯುತ್ತಿವೆ ಡೇಂಜರ್ ಟ್ರೀಸ್. ಮಳೆ ಬಂದ್ರೆ ಸಿಲಿಕಾನ್ ಸಿಟಿ ಮಂದಿಗೆ ಶುರುವಾಗುತ್ತಾ ಡಾವಾ. ಉದ್ಯಾನ ನಗರಿ ಅಂತಲೇ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಫೇಮಸ್. ಎಷ್ಟೇ ವೆದರ್ ಚೇಂಜ್ ಆದ್ರೂ ಬೆಂಗಳೂರಿನ ವೆದರ್ ಬೆಸ್ಟ್ ಅಂತಿದ್ರು ಜನ. ಆದ್ರೆ ಇತ್ತೀಚೆಗೆ ಮಳೆ ಅಂದ್ರೆ ಜನ ಹೆದರೋ ಪರಿಸ್ಥಿತಿ ಉಂಟಾಗಿದೆ. ಎಲ್ಲಿ ಯಾವ ಮರ ಬೀಳುತ್ತೋ ಯಾವ ಜೀವ ತೆಗೆಯುತ್ತೋ ಅನ್ನೋ ಡವ ಸಿಟಿ ಮಂದಿಗೆ ಶುರುವಾಗಿದೆ. ಒಂದೆಡೆ ಮರ ಬುಡ ಸಮೇತ ಬಿದ್ದರೆ ಮತ್ತೊಂದಿಷ್ಟು ಕಡೆ ಒಣಗಿದ ಕೊಂಬೆಗಳು ಬಿದ್ದು ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಯಾವಾಗ ಯಾವ ಮರ ಬೀಳುತ್ತೆ ಅನ್ನೋ ಆತಂಕದಲ್ಲಿ ರಸ್ತೆಗಿಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಲ್ಲಿ ಪ್ರಾಣಕ್ಕೆ ಕುತ್ತು ತರುವ ಮರ ಮತ್ತು ಮರದ ಕೊಂಬೆಗಳಿದ್ದು ಜನರು ಪ್ರಾಣವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಮೇ ತಿಂಗಳಲ್ಲಿ 4-5 ಜನರಿಗೆ ಈ ಮರಗಳು ಕಂಟಕವಾಗಿತ್ತು. 514ಕ್ಕೂ ಹೆಚ್ಚು ಮರ ಹಾಗೂ 1123ಕ್ಕೂ ಹೆಚ್ಚು ಕೊಂಬೆಗಳು ಧರೆಗುರುಳಿದವು. ಮೇ ತಿಂಗಳಲ್ಲಿ ಮರ ಬಿದ್ದು 2 ಸಾವನ್ನಪ್ಪಿದ್ದಾರೆ. ಹಲವರು ಇಂಜುರಿ ಆಗಿ ಆಸ್ಪತ್ರೆ ಸೇರಿದ್ರು. ಖಂಡಿತ ಬೆಂಗಳೂರಿನಲ್ಲಿ ಸುಮಾರು ಮರಗಳು ಕೂಡ ವೀಕ್ ಆಗಿದೆ, ಅಂದರೆ ಶಿಥಿಲಾವಸ್ಥೆಗೆ ಕೊಂಡಿವೆ. ಅದನ್ನು ಕಟ್ ಮಾಡೋದು BBMP ಜವಾಬ್ದಾರಿ. ಆದರೆ ಏನಾಗಿದೆ ಅಂದರೆ ಪಶ್ಚಿಮ ವಲಯಕ್ಕೆ ಮರ ಕಟ್ ಮಾಡೋ ಇರೋ ವಾಹನ ಒಂದೇ. ಉತ್ತರ ವಲಯಕ್ಕೊಂದು, ಪಶ್ಚಿಮ ವಲಯಕ್ಕೊಂದು, ಪೂರ್ವಕ್ಕೊಂದು, ದಕ್ಷಿಣಕ್ಕೊಂದು ಅಂತ ಇಟ್ಟವ್ರೆ. ಅವರು ಇಡೀ ಪಶ್ಚಿಮ ವಲಯ ಪೂರ್ತಿ ಮರ ಕಟ್ ಮಾಡಬೇಕು. ಯಾರೋ ಫೋನ್ ಮಾಡಿದ್ರೆ ಬಂದು ಕಟ್ ಮಾಡ್ತಾರೆ. ಇದು ಅಧಿಕಾರಿಗಳು BBMP ಲೂಟಿ ಹೊಡೆಯೋದಕ್ಕೆ ನಿಸ್ಸೀಮರಾಗಿದ್ದಾರೆ. ಅಂಥ ಅಧಿಕಾರಿಗಳಿಗೆ ಇದು ಮರ ಕಟ್ ಮಾಡೋ ಒಂದೇ ಒಂದು ವಾಹನ ಇಟ್ಕೊಂಡು ಒಂದಷ್ಟು ಜನ ಕೆಲಸಗಾರ ಇಟ್ಕೊಂಡು ಮಾಡೋದು ಇಡೀ ವಲಯದಲ್ಲಿ ತುಂಬ ಕಷ್ಟ ಆಗ್ತದೆ. ಇತ್ತೀಚಿನ ಕೇಸ್ಗಳು 15 ಜೂನ್ 2025 ಬನಶಂಕರಿಯಲ್ಲಿ ಬಿದ್ದ ಮರದ ಕೊಂಬೆ. ಅಕ್ಷಯ್ ತಲೆಗೆ ತೀವ್ರ ಪೆಟ್ಟು, ಸಾವು ಬದುಕಿನ ನಡುವೆ ಹೋರಾಟ. 21 ಮೇ 2025 ಹೊರಮಾವು ಬಳಿ ಬಿದ್ದ ಬೃಹತ್ ಮರ. ಪೆಟ್ಟಿ ಅಂಗಡಿ ಜಖಂ, ಅಂಗಡಿ ಮಾಲೀಕನಿಗೆ ಗಾಯ. 21 ಮೇ 2025 ಕೋರಮಂಗಲದಲ್ಲಿ ಬಿದ್ದ ಬೃಹತ್ ಮರ. 50 ವರ್ಷದ ಮೂಡಲ್ಗಿರಿ ಸಾವು. 20 ಮೇ 2025 ಪದ್ಮನಾಭನಗರದಲ್ಲಿ ಮನೆ ಮೇಲೆ ಬಿದ್ದ ಮರ. ಕಾರು ಬೈಕ್ ಸಂಪೂರ್ಣ ಜಖಂ, ಕುಸಿದ ಮನೆಯ ಗೋಡೆ. 17 ಮೇ 2025 ಬೈಕ್ ಸವಾರರ ಮೇಲೆ ಬಿದ್ದ ಮರ. ಬೈಕ್ ಸವಾರ ಮಹಮ್ಮದ್ ಜುಹೇಬ್ ಗಾಯ. 16 ಮೇ 2025 ಶಿವಾನಂದ್ ಸರ್ಕಲ್ನಲ್ಲಿ ಬಿದ್ದ ಮರ. ಕಾರಿನ ಮೇಲೆ ಮರ ಬಿದ್ದು ವ್ಯಕ್ತಿಯ ಕಾಲಿಗೆ ಗಂಭೀರ ಗಾಯ. 1 ಮೇ 2025 ಕತ್ರಿಗುಪ್ಪೆ ಬಳಿ ಆಟೋ ಚಾಲಕನ ಮೇಲೆ ಮರ ಬಿದ್ದು ಚಾಲಕ ಸಾವು. ಮೇ ತಿಂಗಳಲ್ಲಿ ಮರ ಬಿದ್ದ ಕೇಸ್ಗಳು. ಈಸ್ಟ್ ವಲಯ ಮರ 53, ಮರದ ಕೊಂಬೆಗಳು 193. ಬೊಮ್ಮನಹಳ್ಳಿ ವಲಯ ಮರ 62, ಕೊಂಬೆಗಳು 183. ಮಹದೇವಪುರ ವಲಯ ಮರ 24, ಕೊಂಬೆಗಳು 64. ವೆಸ್ಟ್ ವಲಯ ಮರ 88, ಕೊಂಬೆಗಳು 167. ಸೌತ್ ವಲಯ ಮರ 136, ಕೊಂಬೆಗಳು 233. ದಾಸರಹಳ್ಳಿ ವಲಯ ಮರ 62, ಕೊಂಬೆಗಳು 34. RR ನಗರ ವಲಯ ಮರ 44, ಕೊಂಬೆಗಳು 108. ಯಲಹಂಕ ವಲಯ ಮರ 45, ಕೊಂಬೆಗಳು 141. ಒಟ್ಟು ಮರ 514, ಕೊಂಬೆಗಳು 1123. ಒಟ್ನಲ್ಲಿ ಬೆಂಗಳೂರಲ್ಲಿ ದಿನಕ್ಕೊಂದು ಮರ ಹಾಗೂ ಕೊಂಬೆಗಳು ಧರೆಗುರುಳುತ್ತಿದ್ದು ಜನರ ಜೀವಕ್ಕೆ ಕೂತು ತರ್ತಾ ಇದ್ದು ಜನ ಭಯದಲ್ಲಿ ಓಡಾಡುವಂತ ಸ್ಥಿತಿ ನಿರ್ಮಾಣವಾಗಿದ್ದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.